ಅದಕ್ಕೆ ಭಾರ್ಗವಿ ಕೇಸ್ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಇಷ್ಟೊತ್ತಾಯ್ತು ನೋಡು, ಇನ್ನೂ ಅಣ್ಣ ಬಂದಿಲ್ಲ ಮನೆಗೆ. ಅಯ್ಯೋ ಕಲ್ಪನಾ, ಹೆದರ್ಸ್ಬೇಡ, ಸುಮ್ನೆ ಇರು. ಏನಾಗಿದೆಯೋ ಏನೋ ಅಂತ ಬೇರೆ ಗೊತ್ತಾಗ್ತಾ ಇಲ್ಲ. ಕೇಬಲ್ ಬೇರೆ ಕಟ್ ಆಗಿದೆ. ಟಿವಿಲಾದ್ರೂ ಗೊತ್ತಾಗ್ತಿತ್ತು. ನಮ್ಮ ಭಾರ್ಗವಿ ಗೆದ್ಲೋ ಸೋತ್ಲೋ. ಅವಳು ಮತ್ತೆ ಜೈಲಿಗೆ ಹೋಗದೆ ಇರೋ ಹಾಗೆ ಆ ದೇವ್ರೆ ಅವಳನ್ನ ಕಾಪಾಡ್ಬೇಕಪ್ಪ. ಅವಳ ಪರವಾಗಿ ಅದ್ ಯಾರು ವಾದ ಮಾಡಿದ್ರು, ಯಾರು ಸಹಾಯ ಮಾಡಿದ್ರು, ನಂಗೆ ತುಂಬಾ ಭಯ ಆಗ್ತಾ ಇದೆ ಕಣೆ. ಅಯ್ಯೋ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಅಣ್ಣಂಗ್ ಒಂದು ಫೋನ್ ಮಾಡಿದ್ರೆ ವಿಷಯ ಗೊತ್ತಾಗತ್ತಲ್ವಾ. ಇರು, ಫೋನ್ ತಗೋ. ಕಲ್ಪನಾ, ಬಂದ್ರು ಇವ್ರು ನೋಡು. ರೀ, ಯಾಕೆ ಇಷ್ಟು ಲೇಟು? ಏನಾಯ್ತು ಕೇಸು? ಭಾರ್ಗವಿ ಆರಾಮಾಗಿದ್ದಾಳೆ ತಾನೆ? ಭಾರ್ಗವಿ, ಹೇಗಿದ್ಯಾ ಭಾರ್ಗವಿ? 2 ದಿವಸ ಜೈಲಲ್ಲಿ ಹೇಗಮ್ಮ ಕಳೆದೆ? ನಿನ್ಗವ್ರೇನು ತೊಂದರೆ ಮಾಡಿಲ್ಲ ತಾನೆ? ಇಲ್ಲ ಅಮ್ಮ. ಎಲ್ಲಾರ್ಗೂ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತೀಯ ನೀನು. ಆದ್ರೆ ನಿನಗೆ ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ ಭಾರ್ಗವಿ? ನೀನ್ ಹೇಗಿದ್ಯೋ, ಏನಾಯ್ತು ಅನ್ನೋ ಭಯದಲ್ಲಿ ನಾವೆಲ್ಲ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ವಿ. ಈಗ ನೀನನ್ನು ನೋಡಿದ್ಮೇಲೆ ಮನಸ್ಸಿಗೆ ಸಮಾಧಾನ ಆಯ್ತು. ಅಮ್ಮ, ಇವಾಗ ಬೇಲ್ ಸಿಕ್ಕಿದ್ಯಲ್ಲ, ನೀನ್ ಸಮಾಧಾನ ಮಾಡ್ಕೊ. ನಾನು ಆರಾಮಾಗೇ ಇದ್ದೀನಿ. ಬಾ, ಮನೆ ಒಳಗೆ ಹೋಗೋಣ ಬಾ. ಒಂದ್ ನಿಮಿಷ ಇರು ಅದಕ್ಕೆ. ಏನ್ ಕಲ್ಪನಾ? ದೃಷ್ಟಿ ತೆಗೆದ್ಬಿಡೋಣ ಇರು. ಓ, ತೆಗಿ. ಅರ್ಜುನ್ ಕಣ್ಣು, JP ಕಣ್ಣು, ಎಲ್ಲಾರ್ ಕೆಟ್ಟ ಕಣ್ಣು ನಾಶ ಆಗೋಗ್ಲಿ. ರೀ, ನಮ್ ಭಾರ್ಗವಿ ಮನೆಗ್ ಬಂದಾಯ್ತಲ್ಲ, ನೀವ್ ಯಾಕೆ ಇನ್ನು ಸಪ್ಗಿದ್ದೀರಾ? ಅಣ್ಣ, ನಿನ್ ಸಾಧನೆ ಏನ್ ಕಮ್ಮಿನಾ? ಒಂದ್ ದೊಡ್ಡ ಲಾಯರ್ನ ಹುಡುಕಿ ಮಗಳಿಗೆ ಬೇಲ್ ಕೊಡ್ಸೇ ಬಿಟ್ಟಿಯಲ್ಲ. ಈಗ ನನಗ್ ಸಮಾಧಾನ ಆಯ್ತು ನೋಡು. ಬೇಲ್ ಕೊಡ್ಸಿದ್ ನಾನಲ್ಲ. ನೀವಲ್ವಾ? ಮತ್ತಿನ್ಯಾರು? ನನ್ನ ಗಂಡ ಅರ್ಜುನ್. ನಿಮ್ಮ ಆಸೆ ಈಡೇರ್ಸೋಕ್ಕೆ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ನನ್ನ ಕನಸು ಸ್ವಂತ ಬಿಸ್ನೆಸ್ ಮಾಡೋದು. ನನಗೆ ಇಂಟ್ರೆಸ್ಟ್ ಇಲ್ದಿರೋ ಒಂದು ಕೆಲಸನ ಜೀವನ ಪರ್ಯಂತ ಮಾಡೋಕ್ಕೆ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ನ ಆಸೆ ಪ್ರಕಾರ ಬದುಕಕ್ಕೆ ಬಿಟ್ಬಿಡಿ. ಜೀವನದ ಬೆಸ್ಟ್ ಡೇ ವರ್ಸ್ಟ್ ಡೇ ಒಂದೇ ಆಗಿರೋಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂತಿದ್ದೆ. ಆದ್ರೆ ಇವತ್ತು ಅದು ನಿಜ ಆಗಿದೆ. ನನ್ನ ಮಗ ನಾನು ಅನ್ಕೊಂಡ ಹಾಗೆ ಕೋರ್ಟಿಗೆ ಬಂದಿದ್ದಾನೆ. ಲಾಯರ್ ಆಗಿ ನನ್ನ ಮುಂದೆ ನಿಂತಿದ್ದಾನೆ. ನಾನು ಹೇಳಿರೋ ಹಾದಿ ಬರ್ತಾನೆ ಅಂತ ಖುಷಿ ಪಡ್ಲು, ಅಥವಾ ನನ್ನ ವಿರುದ್ಧ ನಿಂತಿದ್ದಾನೆ ಅಂತ ದ್ವೇಷ ಮಾಡ್ಲು? ಯಾಕೆ ಸಪ್ಪಗಿದೆಯಾ JP? ವಿಷಯ ನಿನಗೆ ಗೊತ್ತಿರುವಾಗ ಮತ್ತೆ ಯಾಕೆ ಸಪ್ಪಗಿದ್ಯಾ ಅಂತ ನೀನೇ ಕೇಳ್ತಿದ್ಯಾ ಶಕುಂತಲಾದೇವಿ? ಶಂಕದಿಂದ ಬಂದ್ರೇನೆ ತೀರ್ಥ ಆಗೋದು ಅಲ್ವಾ? ನಿನ್ನ ಬಾಯಾರನೆ ಕೇಳೋ ಆಸೆ, ಹೇಳು. ತುಂಬಾ ಚೆನ್ನಾಗಿ ವಾದ ಮಾಡ್ದ ಅಲ್ವಾ? ಇಷ್ಟು ದಿನ ಅರ್ಜುನ್ ಏನೇ ಸಾಧನೆ ಮಾಡಿದ್ರು, ಒಂದು ಕಂಪನಿ ಕಟ್ಟಿ ಬೆಳೆಸಿದ್ರು
ಅವನನ್ನ ಅಪ್ರಯೋಜಕ ಅಂತಿದ್ದೆ. ಈಗ ನಿನ್ ಮಗ ನೀನ್ ಆಸೆ ಪಟ್ಟ ಹಾಗೆ ಕರಿಕೋಟ್ ಹಾಕೊಂಡಿದ್ದಾನೆ. ಅವನಿಟ್ಟು ಮೊದಲನೇ ಹೆಜ್ಜೆ ನೀನ್ ಕಟ್ಟಿರೋ ಕೋಟೆನೇ ಅಲುಗಾಡಿಸ್ತಿದೆ ಅಲ್ವಾ? ಹೀಗೆಲ್ಲ ಆಗ್ಬಹುದು ಅಂತ ಊಹೆನೇ ಮಾಡಿರ್ಲಿಲ್ಲ ಅಲ್ವಾ ಜೆ.ಪಿ? ಅವನು ನನ್ನ ಮಗ. ಅವನ ಸಾಮರ್ಥ್ಯದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ ಶಕುಂತಲಾದೇವಿ. ಇನ್ಫ್ಯಾಕ್ಟ್ ಅದಕ್ಕೆ ಅವನನ್ನ ಲಾ ಪ್ರಾಕ್ಟೀಸ್ ಮಾಡುವಂತ ನಾನು ಒತ್ತಾಯ ಮಾಡಿದ್ದು. ಆದರೆ ಅವನು ಕೋರ್ಟ್ಗೆ ಬಂದ ಸಮಯ ಆರಿಸ್ಕೊಂಡಿರೋ ಕೇಸ್ ಸರಿಯಾಗಿಲ್ಲ. ಸರಿಯಾದ ಸಮಯ ಯಾವುದು ಅಂತ ನಾವು ನಿರ್ಧಾರ ಮಾಡಕ್ಕಾಗಲ್ಲ ಜೆ.ಪಿ. ಯಾವ ಕೇಸನ್ ತಗೋಬೇಕು ಅಂತ ನಿರ್ಧಾರ ಮಾಡೋ ಸಾಮರ್ಥ್ಯ ಅವನಲ್ಲಿದೆ. ಮಾವ, ನಿಮ್ಮ ಮಗನೇ ನಿಮ್ ವಿರುದ್ಧ ನಿಂತಿದ್ದಾನೆ. ಇದನ್ನ ನೋಡ್ಕೊಂಡು ನೀವು ಸುಮ್ನೆ ಇದ್ದೀರಾ? ಅರ್ಜುನು ಜೆ.ಪಿ. ವಿರುದ್ಧ ನಿಂತಿಲ್ಲ, ಸತ್ಯದ ಪರ ನಿಂತಿದ್ದಾನೆ. ಅಷ್ಟೊಂದು ಖುಷಿ ಪಡಬೇಡಿ ಅಜ್ಜಿ. ಅವನು ಹೆಂಡತಿ ಗುಲಾಮ. ಛೀ, ಒಂದು ಹೆಣ್ಣು ಅನ್ನೋದನ್ನ ನೆನ್ಪಿಟ್ಕೊಂಡು ಮಾತಾಡು ಬೃಂದ ನೀನು. ಹೆಂಡತಿಗೋಸ್ಕರ ಲಾಯರ್ ಕೆಲಸನ ಶುರು ಮಾಡ್ಕೊಂಡಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ? ಅಷ್ಟೊಂದೆಲ್ಲ ಖುಷಿ ಪಡೋದಕ್ಕೆ ಹೋಗ್ಬೇಡಿ. ಇದು ಅವ್ರ ಅಪ್ಪನ ಪ್ಲಾನೇ ಆಗಿರುತ್ತೆ. ಈಗ ಇವಳನ್ನ ಹೊರಗಡೆ ಕರ್ಕೊಂಬಂದು ಇನ್ನೂ ಹೆಚ್ಚು ಚಿತ್ರಹಿಂಸೆ ಕೊಡಬೇಕು ಅಂತ ಅವನ ಉದ್ದೇಶ. ಅವನ ಮೇಲೆ ಯಾವುದೇ ಕಾರಣಕ್ಕೂ ಕಿಂಚಿತ್ ಮಾತ್ರ ನನ್ನ ನಂಬಿಕೆ ಇಲ್ಲ. ಅಪ್ಪ, ನೀವ್ ಅನ್ಕೊಂಡಿರೋ ಹಾಗೇನೂ ಇಲ್ಲ ಅಪ್ಪ. ನೀವ್ ಅನ್ಕೊಳ್ತಿರೋ ತರ ಏನಾದ್ರೂ ಇದ್ದಿದ್ರೆ ನಾನ್ ಜೈಲಲ್ಲೇ ಕೊಳೆಯೋ ಹಾಗೆ ಅವ್ರು ಮಾಡ್ಬೋದಿತ್ತಲ್ವಾ? ಅವ್ರಪ್ಪನ ವಿರುದ್ಧನೇ ನಿಂತು ಅವ್ರು ಯಾಕೆ ಹೋರಾಡ್ತಿದ್ರು? ನೋಡು ಪುಟೆ, ನೀವೇನೇ ಅಂದ್ಕೊಂಡ್ರು ಹೇಳಿದ್ರು ಅವನು ಜೆ.ಪಿ. ಮಗ ಅನ್ನೋ ಸತ್ಯ ಸುಳ್ಳಾಗೋದು. ಅಪ್ಪನ ತರನೇ ಮಗ, ತಂದೆ ಮಗ ಇಬ್ರು ಒಂದೇ ಬುದ್ಧಿಯವರು. ಜೀವನ ಪರ್ಯಂತ ನಿನ್ ಜೊತೆಲೇ ಇರ್ತೀನಿ ಅಂತ ಕರ್ಕೊಂಡೋದನು ನಿನ್ ಮೇಲೆ ಅಪವಾದ ಆಗ್ತಾ ನಿನ್ನ ಜೈಲ್ಗೆ ಹೋಗೋಗ್ ಮಾಡ್ದ. ಈಗ ನಿನ್ನ ಜೈಲಿಂದ ಆಚೆ ಕರ್ಕೊಂಬರೋ ನಾಟಕ ಬೇರೆ. ನನಗಂತೂ ಹೇಳ್ತೀನಿ ಪುಟ್ಟಿ, ಆ ಕುಟುಂಬದ ಮೇಲೆ ನಂಬಿಕೆ ಇಲ್ಲ. ಮೋಸ ಹೋಗಿ ಕಲ್ಪನಾ ಮಗು ಕಳ್ಕೊಂಡ್ವಿ. ಹಾಗೆ ನಿನ್ನನ್ನು ಕಳ್ಕೊಳ್ಳೋ ಶಕ್ತಿ ಇಲ್ಲ ಪುಟಿ. ನಿನ್ಗೇನು ತೊಂದರೆ ಆಗ್ಬೇಕು. ನೀನು ಹೇಳೋ ತರ ನಿನ್ ಬಗ್ಗೆ ನಿನ್ ಗಂಡನಿಗೆ ಪ್ರೀತಿ ಕಾಳಜಿ ಎರಡೂ ಇದ್ದಿದ್ರೆ ಈಗ್ಲೇ ನಿನ್ ಹಿಂದೆ ಬರ್ತಾ ಇದ್ದ. ಬಂದ? ಅವನ್ ಬರಲ್ಲ. ಅಪ್ಪ ಮಗ ಇಬ್ರು ಕೂತ್ಕೊಂಡು ಮುಂದೇನ್ ಮಾಡ್ಬೇಕು ಅಂತ ಸಂಚು ಮಾಡ್ತಾ ಇರ್ತಾರೆ. ನಿನಗಿದು ಅರ್ಥ ಆಗಲ್ಲ ಬಿಡು. ಸುಸ್ತಾಗಿದ್ಯಾ? ರೆಸ್ಟ್ ಮಾಡ್ಬ. ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡೋಣ. ಜೆ.ಪಿ., ನಿನ್ ಲೆಕ್ಕಾಚಾರದ ಪ್ರಕಾರ ನಿನ್ನ ಮಗ ನಿನ್ನಷ್ಟೇ ಬುದ್ಧಿವಂತ. ಆದ್ರೆ ನನ್ನ ಲೆಕ್ಕಾಚಾರದ ಪ್ರಕಾರ
ಅವ್ನು ನಿನಗಿಂತ ಬುದ್ಧಿವಂತ ಕಣೋ. ಯಾಕೆ ಗೊತ್ತಾ? ಅವನು ಬುದ್ಧಿವಂತಿಕೆನ ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನಲ್ಲಿ ನಿನ್ನ ಹಾಗೆ ಕಪಟತನ ಇಲ್ಲ. ಅದಕ್ಕೆ ಅವನಿಗೆ ಭಾರ್ಗವಿ ಅಂತ ಹೆಂಡತಿ ಸಿಕ್ಕಿರೋದು. ಶಕುಂತಲಾದೇವಿ, ಇಷ್ಟು ಚಿಕ್ಕ ಗೆಲುವಿಗೆ ಸಂತೋಷ ಪಡಬೇಡ. ಅವನು ಪಡಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತು ಅವನು ಯಾರ ವಿರುದ್ಧ ನಿಂತಿದ್ದಾನೆ ಅಂತ. ಆ ಭಾರ್ಗವಿ ಮತ್ತೆ ಸೋತು ಜೈಲ್ ಸೇರ್ತಾಳಲ್ಲ, ಆಗ ನಿನಗ್ ಗೊತ್ತಾಗತ್ತೆ ನನ್ನ ತಾಕತ್ತೇನು ಅಂತ. ನಿನಗಷ್ಟೇ ಅಲ್ಲ, ನನ್ನ ಮಗನಿಗೂ ಗೊತ್ತಾಗತ್ತೆ ಅವ್ರ ಅಪ್ಪನ ತಾಕತ್ ಏನು ಅಂತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಈ ಮಾತು ನೆನಪಿದೆ ಅಲ್ಲ? ಯಾವಾಗ ಅಧರ್ಮ ತಾಂಡವ ಆಡುತ್ತೋ ಆಗ ದೇವರೇ ಅವತಾರ ಎತ್ತಿ ಬರ್ತಾನಂತೆ. ದುಷ್ಟರೆಲ್ಲ ಒಂದ್ ಕಡೆ ಸೇರ್ಕೊಂಡಿದ್ದೀರಾ. ನಿಮ್ಮನ್ನ ನಾಶ ಮಾಡೋದಕ್ಕೆ ಭಾರ್ಗವಿ ಎಂಬ ಪಾಶುಪತಾಸ್ತ್ರ ಬರ್ತಾ ಇದೆ. ಅರ್ಜುನ್ ಅಸ್ತ್ರ ಉಪಯೋಗಿಸೋ ಧನುಸ್ಸಾಗಿರ್ತಾನೆ. ನನ್ನನ್ನು ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ನೋಡ್ತಿರು, ಅವಳಪ್ಪನ್ನ ಕೋರ್ಟಿಂದ ಆಚೆ ಹಾಕಿದೆ. ಅವಳನ್ನ ಜೀವನ ಪೂರ್ತಿ ಜೈಲಲ್ಲೇ ಕೊಳೆಯೋ ಹಾಗೆ ಮಾಡ್ತೀನಿ. ಹೋಗು, ಅದೆಷ್ಟು ಹಾರಾಡ್ತೀಯೋ ಹಾರಾಡು. ಭಾರ್ಗವಿ ಅರ್ಜುನ್ ಒಂದಾಗ್ತಾರೆ ಜೆಪಿ. ಗಂಡ ಹೆಂಡತಿ ಮತ್ತೆ ಒಂದಾಗಿದ್ದಾರೆ. ಭಾರ್ಗವಿ ಮತ್ತೆ ಈ ಮನೇಲೇ ಇರ್ತಾಳೆ. ಇಲ್ಲ, ಹಾಗಾಗ್ಬಾರ್ದು. ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ನನ್ನ ಪ್ಲಾನ್ನ ಹಾಳು ಮಾಡ್ದೋಳು ಆ ಸಂಧಿ. ಅವಳಿಗೆ ಮೊದಲು ಬುದ್ಧಿ ಕಲಿಸ್ಬೇಕು. ನೋಡು ಪುಟೆ, ನೀವೇನೇ ಅಂದ್ಕೊಂಡ್ರು ಹೇಳಿದ್ರು ಅವನು JP ಮಗ ಅನ್ನೋ ಸತ್ಯ ಸುಳ್ಳಾಗುತ್ತೆ. ಅವನ ಮೇಲೆ ಯಾವುದೇ ಕಾರಣಕ್ಕೂ ಕಿಂಚಿತ್ ಮಾತ್ರ ನನ್ನ ನಂಬಿಕೆ ಇಲ್ಲ. ಭಾರ್ಗವಿ, ನಿನ್ ತಲೆ ಲದ್ದಿ ತುಂಬ್ಕೊಂಡಿದ್ಯಾ? ನಿನಗೆ ಹೇಳಿದ್ದೆ ತಾನೆ ಭಾರ್ಗವಿ ಯಾವುದೇ ಕಾರಣಕ್ಕೂ ಹೊರಗೆ ಬರಬಾರ್ದು ಅಂತ. ಯಾಕೆ ಅವಳ ಹೊರ ಕರ್ಕೊಂಬಂದೆ? ಅಯ್ಯೋ, ನಾನು ಕರ್ಕೊಂಡ್ ಬಂದಿಲ್ವಾ? ನೀನೇ ಕರ್ಕೊಂಡ್ ಬಂದಿದ್ದು. ಅವನಿಗೆ ಹೇಳಿ ಕಳ್ಸಿದ್ದೆ ತಾನೆ. ಹೇಳಿದ ಕೆಲ್ಸ ನೆಟ್ಟಗ್ ಮಾಡಕ್ಕಾಗ್ಲಿಲ್ಲ ನಿನಗೆ. ಅದಕ್ಕೆ ಅವಳು ಶನಿ ತರ ಹೆಗ್ಲೇರ್ ಬಂದಿರೋದು. ಅರ್ಜುನ್ ಅಣ್ಣ ಬರ್ತಾರಂತ ಯಾರಿಗ್ ಗೊತ್ತಿತ್ತು? ಅವ್ರು ಬೇರೆ ಏನೇನೋ ಕೇಳಕ್ ಶುರು ಮಾಡಿದ್ರು. ತಲೆ ನೋಯ್ತಿದೆ, ತಲೆ ಸುತ್ತಿದೆ, ಸುಸ್ತಾಗ್ತಿದೆ, ಏನಂದ್ರೂ ಬಿಡ್ಲಿಲ್ಲ.
ಪದೇ ಪದೇ CCTV ವಿಕ್ಕಿ ಅನ್ನೋದನ್ನ ಕೇಳಿ ನಂಗೆ ಫುಲ್ ಭಯ ಆಗೋಯ್ತು. ನಮ್ ಬಾಸ್ JP ಸರ್ ಕೂಡ ಮಧ್ಯೆ ಬಂದು ಮಾತಾಡಿದ್ರು. ಆದ್ರೂ ಅರ್ಜುನಣ್ಣ ಜಗ್ಲೇ ಇಲ್ಲ. ನಿನ್ನ ಪೆದ್ದಿನ ನಂಬ್ಕೊಂಡು ನಾನು ನಿನ್ನ ಕೆಲಸ ವಹಿಸಿದ್ದೆ ನೋಡು, ನನಗ್ ಬುದ್ಧಿ ಇಲ್ಲ. ಸಾಲ್ದು ಅಂತ ನಿನ್ನ ಹುಡ್ಕೊಂಡು ಹೋದ್ ಅವನ ಮನೆ ಬಾಗ್ಲಕ್ ಬಂದಿದ್ದ, ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಇಸ್ಕೊಂಡು ಹೋದ. ಮುತ್ತತಿ ಬಂದಿದ್ನಾ? ಹ್ಞೂ, ಅವನೇ ಬಂದಿದ್ದು. ಓ, ಇದೆಲ್ಲ ನಿನ್ನೆ ಪ್ಲಾನಾ? ಏನು ಇಬ್ರು ಸೇರ್ಕೊಂಡು ಏನಾದ್ರು ಆಟ ಆಡ್ತಿದ್ದೀರಾ? ಜಾಸ್ತಿ ಏನಾದ್ರೂ ಆಟ ಆಡಿದ್ರೆ ಸಾಯಿಸ್ಬಿಡ್ತೀನಿ. ಏನಕ್ಕ ನೀವು ಏನ್ ಮಾಡ್ತಾ ಇದ್ದೀರಾ? ನನ್ ಜೊತೆ ಮೊದ್ಲು ಮಾತಾಡಿದ್ ಬೃಂದಕ್ಕ, ಇವಾಗ ಮಾತಾಡಿದ್ ಬೃಂದಕ್ಕ ಎರಡು ನೀವೇನಾ? ಏನೋ ಒಂದ್ ಚಿಕ್ಕ ನಾಟಕ ಮಾಡ್ಬೇಕು, ದುಡ್ಡು ಕೊಡ್ತೀನಿ ಸಹಾಯ ಆಗುತ್ತೆ ಅಂದಿದ್ದಕ್ಕೆ ಬಂದಿದ್ದು. ಆದ್ರೆ ನೀವು ಒಳ್ಳೆ ರಾಕ್ಷಸಿ ತರ ಆಡ್ತಿದ್ದೀರಲ್ಲ. ನನಗ್ ದುಡ್ಡಿನ ಅವಶ್ಯಕತೆ ಇದೆ ನಿಜ, ಆದ್ರೆ ನನ್ ಜೀವಕ್ಕಿಂತ ದುಡ್ಡೇ ಹೆಚ್ಚಲ್ಲ. ನೀವ್ ಹೇಳ್ದಂಗೆಲ್ಲ ಕೇಳ್ಕೊಂಡು ಸಾಯೋದಕ್ಕೆ ನಾನ್ ಸಂಧ್ಯಾ ಅಲ್ಲ, ರಮ್ಯಾ. ನನಗೆ ನಾಟಕನೂ ಬೇಡ, ನಿಮ್ ಸಹಾಯನೂ ಬೇಡ. ನಾನಿನ್ ಹೊರಡ್ತೀನಿ. ಸಂಗ ಆಯ್ತು, ಸಾರಿ. ಏನೋ ಭಾರ್ಗವಿ ಮೇಲಿನ ಕೋಪಕ್ಕೆ ನಿನ್ ಮೇಲೆ ಒಂದೆರಡು ಮಾತು ಬೈದ್ಬಿಟ್ಟೆ ಅಷ್ಟೇನೆ. ನನ್ ಮಾತು ಕೇಳು. ಹ, ಸಂಧ್ಯಾ, ಇಲ್ಲಿ ನೋಡು, ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ಯಾ? ನೀನು ನನ್ನ ತಂಗಿ ತರ. ಆ ಭಾರ್ಗವಿ ಮೇಲಿನ ಕೋಪಕ್ಕೆ ಏನೋ ಒಂದೆರಡು ಮಾತು ನಿನಗ್ ಬೈದ್ಬಿಟ್ಟೆ. ಸಾರಿ. ನಿನಗ್ ದುಡ್ಡು ಕೊಡ್ದೆ ನಾನು ಇನ್ ಯಾರ ಕೊಡ್ಲಿ ಹೇಳು? ಎಷ್ಟು ಬೇಕಿದ್ರು ಈಸ್ಕೋ. ಆ ನಿನ್ ಬಾಯ್ ಫ್ರೆಂಡ್ ಇದಾನಲ್ಲ, ಅವನ್ಗೂ ಬೇಕಿದ್ರೆ ಕೊಡು. ಹ, ನೀನ್ ಈ ಮನೇಲಿರೋದು ನನಗೂ ಮುಖ್ಯ, ನಿನಗೂ ಮುಖ್ಯ. ಅಕ್ಕ ತಂಗಿರ ಮಧ್ಯೆ ಒಂದೆರಡು ಮಾತು ಬರುತ್ತೆ ಹೋಗುತ್ತೆ, ಅಷ್ಟಕ್ಕೆಲ್ಲ ಎಷ್ಟು ಬೇಜಾರು ಮಾಡ್ಕೋತೀಯ? ಬೇಜಾರು ಮಾಡ್ಕೋಬೇಡ. ಹ, ಒಂದ್ ನಿಮಿಷ ಇರು. ಹೋಗಿ ನೀವು. ಯಾಕೆ ಭಾರ್ಗವಿ, ಏನಾಯ್ತು? ಮತ್ತಿನ್ನೇನು? ಅಪ್ಪ ಕೇಳಿದ ತಕ್ಷಣ ಕಳ್ಸೇ ಬಿಟ್ರಲ್ಲ ನನ್ನನ್ನ. ನಾನು ಎಲ್ಲಿದ್ರು ನಿಮ್ಗೇನು ತೊಂದ್ರೆ ಇಲ್ಲ ಅಲ್ವಾ? ಅಲ್ಲ, ಅದೇ ನಿಜ ಆಗಿದ್ರೆ ಇಷ್ಟೊತ್ತಲ್ಲಿ ನಿಮ್ ಮುಂದೆ ಬರ್ತಿದ್ನ ಹೇಳಿ? ನೋಡಿ, ನಿಮ್ಮನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ. ನಿಮ್ಮನೆಯವ್ರಿಗೆ ನನ್ನ ಬಗ್ಗೆ ಬೇಜಾರಾಗಿದೆ, ಅಸಮಾಧಾನನೂ ಇದೆ ಅಂತ ನನಗೆ ಗೊತ್ತು. ಅವ್ರ ಹತ್ರ ನಾನು ಮಾತಾಡ್ತೀನಿ. ನಿಮ್ ಕೋಪ ಕರ್ಗಕ್ಕೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಬರಕ್ಕೆ ನಾನೇನ್ ಮಾಡ್ಬೇಕಂತ ಹೇಳಿ? ಏನೇ ಆಗ್ಲಿ, ಇವತ್ತು ನಿಮ್ಮನ್ನ ಕರ್ಕೊಂಡೆ ನಾನು ವಾಪಸ್ ಹೋಗೋದು. ನಿಮ್ಮನ್ನ ರಾಣಿ ತರ ನೋಡ್ಕೋತೀನಿ, ಕಣ್ಣೀರ್ ಹಾಕ್ಸಲ್ಲ ಅಂತ ಏನೇನೋ ಹೇಳಿ ಮದ್ವೆ ಆದೆ. ಆದ್ರೆ ಮಾಡ್ದಿರೋ ತಪ್ಪಿಗೆ ಪಾಪ ನೀವೆಷ್ಟು ಕಷ್ಟಪಟ್ರಿ, ನನ್ನಿಂದ ನೀವೆಷ್ಟು ನೋವು ಪಟ್ರಿ ಅಂತ ನನಗೊತ್ತು ಭಾರ್ಗವಿ. ಈಗ್ಲೂ ನನ್ನನ್ನ ನಾನು ಸುಧಾರಿಸ್ಕೊಂಡಿಲ್ಲ ಅಂತಂದ್ರೆ ನಾನು ಆಡಿದ ಮಾತಿಗೆ, ನನ್ನ ಪ್ರೀತಿಗೆ ಏನ್ ಬೆಲೆ ಇರುತ್ತೆ ಹೇಳಿ? ಎಲ್ಲಾರ ಮಾತನ್ನ ನಂಬ್ತಿದ್ದ ನಾನು ಕೊನೆಗೆ ನಿಮ್ಮ ಮಾತನ್ನೇ ಕಡೆಗಣಿಸ್ಬಿಟ್ಟೆ.
ಮದ್ವೆಗ್ ಮುಂಚೆ ಬೆಟ್ಟನೆ ಕಿತ್ತು ನಿಮ್ ಮುಂದೆ ತಂದಿಡ್ತೀನಿ ಅನ್ನೋ ಹುಡುಗರು ಮದ್ವೆ ಆದ್ಮೇಲೆ ನೀವಾಡೋ 4 ಮಾತನ್ನ ಕೇಳಿಸ್ಕೊಳ್ಳೋದನ್ನ ನಿಲ್ಸ್ಬಿಡ್ತೀವಿ. ನಾನೇ ಪರ್ಫೆಕ್ಟು, ನಮ್ಮನೆಯವ್ರು ಯಾವ ತಪ್ಪುನೂ ಮಾಡಲ್ಲ ಅನ್ನೋ ಡಿಫೆನ್ಸ್ ಮೋಡ್ಗೆ ಹೋಗ್ಬಿಡ್ತೀವಿ. ಅದ್ರ ಜೊತೆಗೆ ನೀವು ನಮ್ಮನೆಯವ್ರೆ, ನಿಮ್ಮ ಮಾತನ್ನು ಅಷ್ಟೇ ನಂಬಿಕೆಯಿಂದ ಕೇಳಬೇಕು ಅನ್ನೋದನ್ನ ಮರೆತು ಬಿಡ್ತೀವಿ. ನನ್ನಿಂದ ಅದೆಷ್ಟೋ ತಪ್ಪಾಗಿದೆ ಭಾರ್ಗವಿ. ಆದ್ರೆ ಅದನ್ನ ಸುಧಾರಿಸ್ಕೊಳ್ಳೋದಕ್ಕೆ, ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಬೇಕಲ್ವಾ? ನೀವೇ ಹೇಳ್ತಾ ಇದ್ರಿ, ಅಪರಾಧಿನ ಗಲ್ಲಿಗೇರಿಸುವಾಗ ಕೊನೆ ಆಸೆ ಏನಂತ ಕೇಳ್ತಾರೆ ಅಂತ. ನನಗೊಂದು ಲಾಸ್ಟ್ ಚಾನ್ಸ್ ಇಲ್ವಾ? ಪ್ಲೀಸ್ ಭಾರ್ಗವಿ, ಮನೆಗೆ ಬನ್ನಿ ಪ್ಲೀಸ್. ನೀನ್ ಯಾಕೋ ಬಂದಿಲ್ಕ? ಅದು ಮಾತಾಡ ನೀನು.